ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲ್ಪಡಿ ವ್ಲಾಗ್ಸ್. ನಾವು ಇವಾಗ ಕಾರಂಜೇಶ್ವರ ಪಾರ್ಕಿಗೆ ಬಂದಿದ್ದೇವೆ. ನೋಡಿ, ಮೇಲೆ ನೋಡ್ಬೋದು ದೊಡ್ಡ ದೊಡ್ಡ ಎರಡು ಬಂಡೆಕಲ್ಲು ನೋಡ್ಬೋದು. ಮುಂದೆ ಹೋಗುವ, ಅಲ್ಲಿ ನಿಮಗೆ ಏನೆಲ್ಲ ಉಂಟು ಅಂತ ತೋರಿಸುವ. ಕಾಣುದಿಲ್ಲ ನೀವು ಯಾರು? ಕಪ್ಪು ಕಾಣ್ತೀರಿ. ಕಾರಿಂಜ ಪ್ರವಾಸ ಇವತ್ತಿದ್ದು 5 ನಿಮಿಷದ ದಾರಿ. ಒಂದು ಗಾಡಿ ಮುಂದಿನಿಂದ ಹೋಗ್ತುಂಟು ನಮ್ದು. ಮೈಸೂರಿನವರು ನೋಡಿ ಅಲ್ಲಿ ಕಾಣ್ತಿದ್ದಾರೆ, ಪ್ಯಾಂಟ್ ಹಾಕಿದವರು. ಅಂಬಾನಿ ನಾವು ಇವಾಗ ಕಾರಂಜೇಶ್ವರ ಪಾರ್ಕಿಗೆ ಬಂದಿದ್ದೇವೆ. 10 ಜನ ನೋಡಿ ಮುಂದಿನಿಂದ ಹೋಗ್ತಾ ಇದ್ದಾರೆ. ಸೆಲ್ಫಿ ಆಗ್ತಾ ಉಂಟು ನೋಡಿ. ಒಂದು ಸುಂದರವಾದಂತ ಒಂದು ಶಿವನ ಮೂರ್ತಿಯನ್ನು ನೋಡಬಹುದು. ಇಲ್ಲಿ ಒಂದು ಈಶ್ವರ ನಂದಿ ಇಲ್ಲಿ ಉಂಟು. ಎಲ್ಲಿ ಉಂಟು? ಈಶ್ವರ ದೇವರ ನಂದಿ. ನಂದಿ ಹೇಳಿದ್ರೆ ಆಗ್ಬಹುದು. ಇದು ಒಂದು ಯಾವುದು ನೋಡಿ, ಶಿವನ ಮುಂದೆ ಒಂದು ನಂದಿಯ ಒಂದು ಯಾವ್ದು ನಂದಿ ಕುರಿದು. ನಂದಿ ಕುರಿದು ನಂದಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಕಾರಿಂಜಕ್ಕೆ. ಇವಳು ಬರುವಾಗ್ಲೇ ಫಸ್ಟ್ ಹೇಳಿದ್ಲು ನಾನು ಮೈಸೂರಿಂದ ಬಂದಿರೋದು. ನೋಡಿ, ಅಲ್ಲೊಂದು ಮಂಟಪ ಕಾಣ್ತುಂಟು, ಸೂಪರ್ ಆಗಿ ಉಂಟು. ಅಲ್ಲಿ ಹೋಗಿ ತೋರಿಸುವ ನಿಮಗೆ. ಸೆಲ್ಫಿ ಗಿಲ್ಪಿಗಳೆಲ್ಲ ಆಗ್ತುಂಟು. ಗಿಲ್ಪಿ ಇದು ಎಷ್ಟು ಒಳ್ಳೆ ಪಾರ್ಕ್ ಗೊತ್ತೇ ಇಲ್ಲ ಮಾರ ನಮಗೆ ಇಲ್ಲಿ ಉಂಟು ಅಂತ. ಇಲ್ಲಿ ನಾನು ಬರ್ಲೇ ಇಲ್ಲ ಈ ಪಾರ್ಕಿಗೆ. ನೋಡಿ, ಇದು ನೋಡಿ, ಇವರೆಲ್ಲ ನಿಂತು ಒಂದು ಫೋಟೋಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ಕಪ್ಪು ಕಪ್ಪಲ್ಲಿ ಗುರ್ತ ಸಿಕ್ಕುದಿಲ್ಲ ಯಾರ್ದು ಸಹ. ನೋಡಿ, ನಮ್ಮ ನಿಂತುಕೊಳ್ಳಿ ಸುಮ್ಮನೆ, ಮಗನ್ ದುಡ್ಡು ಬೇಡ. ನಿಲ್ಲಿ, ಹಾಗೇನೆ ನಿಲ್ಲಿ, ಒಂದು ಫೋಟೋ ತೆಗೆಯುವ. ಕೃಷ್ಣ ವಿದ್ವಾನ್ ಕಾಣುದೇ ಇಲ್ಲ. ಹೌದು, ಇಬ್ಬರ ನಿಂತಾಗ ಆದ್ರೆ ಬಾರಿ ಕಪ್ಪು ಕಾಣ್ತಿದ್ರಿ ಮಾರಿ. ನೋಡಿ, ನಮ್ಮ ದಿವ್ಯವರ ಯಜಮಾನ್ರು ಬರದೆ ದಿವ್ಯವರು ಬಾರಿ ಬೇಜಾರಲ್ಲಿದ್ದಾರೆ. ಅಲ್ಲಿಂದ ನೋಡ್ಬೋದು ಮೂರ್ತಿ. ಬಹುಶಃ ಅದು ನಾಗಕರ್ಣಿಕೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಸರಿಯಾಗಿ ಏನು ಅಂತ. ಇಲ್ಲಿ ಶಿಲಾಮೂರ್ತಿ ಮೇಲೆ ಎಡೆ ಬಂದಿದ್ದರಿಂದ ನಾಗಕರ್ಣಿಕೆ ಇರಬಹುದು ಅಲ್ಲ ಪ್ರಯತ್ನ. ಇಲ್ಲಿನ ಸುತ್ತಲಿನ ಒಂದು ಪರಿಸರ ನೋಡ್ಬೋದು. ನೋಡಿ, ದೊಡ್ಡ ದೊಡ್ಡ ಬಂಡೆಕಲ್ಲು, ದೊಡ್ಡ ದೊಡ್ಡ ಮರಗಳು. ಅಲ್ಲಿ ದೂರದಲ್ಲಿ ನಮ್ಮ ದಿವ್ಯ ಕಾಣ್ತಿದ್ದಲ್ಲಿ.
ಇವರು ತೆಗಿತಾರೆ ಅವರದ್ರಲ್ಲಿ ಒಳ್ಳೆ ಇರುದಿಲ್ಲ. ಆಯ್ತಾ ಮಳೆಗಾಲ ಟೈಮಲ್ಲಿ ಬರಬೇಕು. ಫುಲ್ಲು ಹಸಿರಲ್ಲಿ ಸೂಪರ್ ಕಾಣ್ಬೋದು. ಎಲ್ಲ ನೋಡಿ ಬಿಸಿಲಿಗೆ ಒಣಗಿ ಎಲ್ಲ ಏನಿದೆ, ಮರಗಳಲ್ಲಿ ಸಹ ಎಲ್ಲ ಎಲೆ ಎಲ್ಲ ಯಾವುದಿಲ್ಲ, ಎಲ್ಲ ಫುಲ್ಲು ಹೋಗಿದೆ ನೋಡಿ. ಇಲ್ಲಿ ಸಹ ಎಲ್ಲ ಫುಲ್ಲು ಹಸಿರು ಕಾಣ್ತಿತ್ತು ಮಳೆಗಾಲದಲ್ಲಿ. ಈಗ ಬಿಸಿಲಿನ ನೀರಿಲ್ಲದೆ ಎಲ್ಲ ಒಣಗಿ ಹೋಗಿದೆ. ಪಾರ್ಕ್ ಮಾತ್ರ ದೊಡ್ಡದುಂಟು. ಇದು ಕಾರಂಜೇಶ್ವರ ದೇವಸ್ಥಾನದ ಮೇಲುಗಡೆ ಇರುವುದು ನೋಡಿ. ಅಲ್ಲೆಲ್ಲ ಎಷ್ಟು ಚಂದ ಕಾಣ್ತಾ ಉಂಟು. ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ತದೆ ನೋಡ. ಅಲ್ಲಿಗೆ ಏನಿಲ್ಲ ನೋಡು, ಹೋಗು. ಬಹುಶಃ ಇಲ್ಲಿ ಹೋಗುದು ಅಷ್ಟು ಒಳ್ಳೇದಲ್ಲ ಅಂತ ಕಾಣ್ತದೆ. ಇಲ್ಲಿ ನಾಗಬಣ ಅಂತ ಉಂಟು. ಅಲ್ಲಿ ಅದನ್ನ ಬೋರ್ಡ್ ಹಾಕಿದ್ದಾರೆ ನಾಗಬಣ ಅಂತೇಳಿ. ಸ್ವಲ್ಪ ಡೇಂಜರ್ ಕಾಣ್ತದೆ ಹಾಗೆ. ಇದೊಂದು ಮಂಟಪ ಸೂಪರ್ ಆಗಿದೆ, ಕಲ್ಲಿನಲ್ಲಿ ಮಾಡಿದಾಗಿನ ಆಗಿದೆ, ಕಪ್ಪು ಕಲರ್ ಪೈಂಟ್ ಕೊಟ್ಟು. ಬನ್ನಿರು ಮಕ್ಕಳೆಲ್ಲ ನಮ್ಮ ಸಹಾಯಕರವಾಗಿ ಇವಾಗ ದಿವ್ಯವರು ನಮ್ಮ ದಿವ್ಯ ಬ್ರಾಕೆಟ್ ಕುಂಟಿ ನೋಡಿ. ಇದು ನಮ್ಮ ಅಣ್ಣನವರು, ಅವರು ಪುರೋಹಿತರು. ನಮ್ಮ ಅಪ್ಪ ಇವರು ದಿವ್ಯ ಬ್ರಾಕೆಟ್ ಅಲ್ಲಿ ಕುಂಟಿ ಅಂತ ಅವರಿಗೆ ನಾಮಕರಣ ಮಾಡಲಾಗಿದೆ. ಆಯ್ತಾ ಬಾಬಾ ಬನ್ನಿ. ಪುರೋಹಿತರು ಇಷ್ಟು ಸುಸ್ತಾಗಿ ಆದ್ರೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಮೆರುಗುಗೊಳಿಸಿದ ಸತೀಶಾಚಾರ್ಯ ಹಾಗೂ ಸುದರ್ಶನಾಚಾರ್ಯ ಪುರೋಹಿತರು ಹಾಗೂ ಸಂತೋಷಾಚಾರ್ಯ ತಲಪಾಡಿ ಇವರಿಗೆ ನಮ್ಮ ಕೇದಿಗೆ ತಂಡದ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳು. ಬನ್ನಿ. ಮಣ್ಣು ಭಯಂಕರ ಮಣ್ಣು ಭಾರಿ ಅಭಿಮಾನ. ಜೋರು ಮಾಡ್ತಾರೆ ಈಗ ಬನ್ನಿ. ಸತೀಶಾಚಾರ್ಯ ನೀರುಡೆ ಅಂತ ಇವರ ಫಾರಿನ್ ಇಂದ ಬಂದ. ಇವರು ನಮ್ಮ ಛಾಯಾಗ್ರಾಹಕರು ನೋಡಿ. ಛಾಯಾಗ್ರಾಹಕರ ನಾವಾದ್ರೆ ಯಜಮಾನ್ರು. ಇದು ನಮ್ಮ ಅಕ್ಕ ಕವಿತಾ ಪಳ್ಳಿ. ಇವರ ಮುಖ ಕಾಣ್ತಿಲ್ಲ. ಅದನ್ನು ಇದು ಮಾಡುದು ಎಂತ ಲೈಕ್ ಕೊಟ್ಟು ನೋಡಿ ನೋಡಿ ಒಂದು ಹಾಡಿದ್ದು ಶೂಟಿಂಗ್ ಆಗ್ತಾ ಉಂಟು. ಫುಲ್ ಡಿಪ್ರೆಷನ್ ಹೋಗ್ತಲ್ಲ. ಕಮ್ಮೋಡಿಂದವರೆಗೂ తెలుపులు ಶಿಲಾಬಾಲಿಕೆ ನೋಡಿ. ಇವರಿಗೊಂದು ನಗುವಲ್ಲಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಶಿಲಾಬಾಲಕೆ ಹಾಗೆ ಮಾಡ್ತಾರೆ. ಎಲ್ಲಿಂದ ಬಂದದ ಅಕ್ಕ? ಅಲ್ಲಿ ಅಕ್ಕ ಇಲ್ಲಿ ಮಂಗ ನೋಡು. ಇನ್ನು ಸಹ ಬಂದು ನೋಡಿ. ಈಗ ಅದಕ್ಕೆ ಉಪದ್ರ ಮಾಡಬೇಡಿ. ಏ ಬಾಬು ಖಚಿತದೆ ಹೇಳಿದ್ ಕೇಳು. ಇಲ್ಲಿ ಕೂತ್ಕೊಳ್ಳಿ. ಹೌದು, ಒಂದು ಕೈ ಇರ್ಲಿ, ಕಟ್ಟದಾಗಿರ್ಲಿಕ್ಕಿಲ್ಲ. ಅಲ್ಪ ಅಕ್ಕಲಕಾಯ್ದು ಒಯ್ತೀನಿ ಅಂದೆ. ಓಕ ಮಂಗನ ಬಾಯಿಲಿ ಅಂತ ತೆಂಗಿನಕಾಯಿ ಯಾರ್ದು ಹೇಳ್ಕೊಂಡಿದ್ರು ನೋಡಿ ತಿನ್ನುವ ಸೀನು. ಅಲ್ಲಿ ಅವರಿಗೆ ಅವರ ಜನ ಬರದು ಬೇಜಾರದಾಗಿದ್ದಾರೆ. ಯಾರಿಲ್ಲ, ಅವರದ್ದು ಯಜಮಾನ್ರು ಬರದೆ ನೋಡಂತೆ ಒಬ್ಬರು ಕೂತ್ಕೊಂಡಿದ್ದಾರೆ. ಅವರಿಗೆ ಯಜಮಾನ ಇದ್ದಾರೆ ಆದ್ರೆ ಇಲ್ಲ ಹಾಗೆ ಫೋಟೋಗೆ ತಂದಿರೋ
ನೋಡಿ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಜಿಂಕೆಯು ಅಲ್ಲೇ ಉಂಟು. ಜಿಂಕೆ ಅದಕ್ಕೆ ಏನು ಹೆದರಿಕಿಲ್ಲ. ನಾವು ಮತ್ತೆ ಬೆಟ್ಟ ಕೂಡ ಹತ್ತುತ್ತೇವೆ. ನೋಡ್ತಾ ಉಂಟು ಆಚೆ. ನೋಡಿ ಅವರು ಚಚ್ಚು ಮತ್ತು ಬಾಬುಲ ಚಚ್ಚುಲ ಬಾಬುಲ ಮತ್ತೆ ನಮ್ಮ ಅಕ್ಕ ತಂಗಿಲೋರ ಫುಲ್ ಅಲ್ಲಿ ಫೋಟೋ ಶೂಟಿಂಗ್ ಆಗ್ತಾ ಉಂಟು. ಅಲ್ಲಿ ಕೆಲವರೆಲ್ಲ ಮುಂದ್ಗಡೆ ಹೋಗ್ತಿದ್ದಾರೆ, ನಾವು ಮಾತ್ರ ಇವಾಗ ಬಾಕಿ ಇರುವುದು. ನೋಡುವ ವೀಕ್ಷಕರೇ, ಮುಂದಿನ ಲಾಗಲ್ಲಿ ನಾವು ಮತ್ತೆ ಭೇಟಿಯಾಗುವ. ನೋಡಿ, ಇದು ಈ ಪಾರ್ಕಿನ ಮೇನ್ ಎಂಟ್ರೆನ್ಸ್. ನೋಡ್ಬೋದು, ಕತ್ತಲಾಗಿದೆ, ಹಾಗೆ ಅಷ್ಟು ಕರೆಕ್ಟ್ ಗೊತ್ತಾಗ್ಲಿಕ್ಕಿಲ್ಲ. ಶಿವನದೊಂದು ಮೂರ್ತಿ ಕೂಡ ಉಂಟು ಇಲ್ಲಿ. ಬನ್ನಿರ ಇಲ್ಲಿ. ಮಳೆಗಾಲದಲ್ಲೆಲ್ಲ ಇಲ್ಲಿ ಫುಲ್ ನೀರು ತುಂಬಿರ್ತದೆ. ಕಾರಂಜಿ ಎಲ್ಲ ಮಾಡಿದ್ದಾರೆ ನೋಡಿ, ನೀರುಂಟಿದಲ್ಲಿ. ಈಗ ಬೇಸಿಗೆಗಾಲಲ್ಲ, ಹಾಗೆ ನೀರೆಲ್ಲ ಡ್ರೈ ಆಗಿದೆ. ಬಾಕಿಯರಲ್ಲೂ ಅಲ್ಲಿ ಹೋಗ್ತಿದ್ದಾರೆ. ದೊಡ್ಡ ಬೆಟ್ಟ, ಬೆಟ್ಟ ಅಲ್ಲ ಅದು, ಬಂಡೆಕಲ್ಲಲ್ಲವ, ಬಂಡೆಕಲ್ಲು. ಈಚೆ ಬದಿಯಲ್ಲಿ ಬಹಳ ತುಂಬ ಗುಂಡಿಯಾಗಿ ಉಂಟು. ನಮ್ಮ ಇವತ್ತಿನ ಲಾಗ್ ಇವಾಗ ಎಂಡ್ ಮಾಡ್ತಿದ್ದೇವೆ. ನಮ್ಮ ಸಮಯ ಮುಗೀತಾ ಬಂತು.